ಹೊಳೆಯುವ ನಕ್ಷತ್ರವೇ ನಕ್ಷತ್ರ ಭೂಮಿಗೆ ಬರ್ತೀಯಾ ಮಿಂಚುತ್ತಾ ಹೊಳೆಯುವ ನಕ್ಷತ್ರವೇ ನಕ್ಷತ್ರ ಭೂಮಿಗೆ ಬರ್ತೀಯಾ ನಾನೀಗ ಬಂದಿನ ಸ್ನೇಹಿತರೇ ನಿಮ್ಮ ಜೊತೆಯಲ್ಲಿ ಟ್ವಿಂಕಲ್ ಆಗಿ ಜೊತೆಯಲ್ಲಿ ಕೂತು ಹಾಡು ಹಾಡೋಣ ಅದ್ಭುತವಾದ ಕತೆ ಹೇಳೋಣ ಮೋಡದ ನಕ್ಷತ್ರ ಗೆಳತಿ ನೀನು ಟ್ವಿಂಕಲ್ ಟ್ವಿಂಕಲ್ ಗೆಳತಿ ನೀನು ಜೊತೆಯಲ್ಲಿ ಕೂತು ಹಾಡೋಣ ಅದ್ಭುತವಾದ ಕತೆ ಹೇಳೋಣ ಜೊತೆಯಲ್ಲಿ ಕೂತು ಹಾಡೋಣ ಅದ್ಭುತವಾದ ಕತೆ ಹೇಳೋಣ ಎಲ್ಲಾ ಗೆಳೆಯರಿಗೂ ಮಂಜಾಡಿಯ 3ನೇ ಭಾಗಕ್ಕೆ ಸ್ವಾಗತ. ಕತೆಗಳಿಗೂ ಹಾಡುಗಳಿಗಾಗೂ ಕಾಯುತ್ತಿರುವ ಗೆಳೆಯರಿಗೆ ನಾನು ಏನ್ ತಗೊಂಡು ಬಂದಿದ್ದೀನಿ ಗೊತ್ತಾ? ಭಾರತದ ವಿವಿಧ ಸ್ಥಳಗಳಿಂದ ಹುಡುಕಿದ 5 ಜಾನಪದ ಕತೆಗಳು, ಕನ್ನಡದಲ್ಲಿ ಇರುವಂತಹ 5 ಜಾನಪದ ಹಾಡುಗಳು. ಏನು ಖುಷಿ ಆಗ್ತಿಲ್ವಾ? ಮಂಜಾಡಿ. ಮೊದಲು ಒಂದು ಹಾಡು ಕೇಳೋಣವಾ? ಇರುವೆಯ ಗೂಡಲ್ಲಿ ಹೋದ ಕೋತಿಯ ಬಗ್ಗೆ ಇರುವ ಹಾಡು ತುಂಬಾ ಚೆನ್ನಾಗಿರುತ್ತೆ, ಕೇಳ್ಕೊಂಡ್ ಬನ್ನಿ. ಇರುವೆಗಳು. ಗೆಳೆಯರೇ, ಹಂದಿಗಳು ಯಾವಾಗ್ಲೂ ನೀರಲ್ಲಿ ಗಲೀಜಲ್ಲಿ ಉರುಳಾಡೋದನ್ನ ನೋಡಿದಿರಲ್ವಾ? ಅದು ಸುಮ್ಮನೆ ಅಲ್ಲ ಗೊತ್ತಾ? ಅದ್ರ ಹಿಂದೆ ಒಂದು ಕಥೆನೇ ಇದೆ ನೋಡಿ. ಮೇಘಾಲಯದಿಂದ ಒಂದು ಕಥೆ, ಹಂದಿ ಮತ್ತು ಹುಲಿ. ಒಂದು ಹುಲಿ ಬಾಯಾರಿಕೆಯಿಂದ ಕಾಡಿನಲ್ಲಿ ಓಡಾಡ್ತಿತ್ತು. ನೋಡೋ ಕೋತಿರಾಯ, ನಾನ್ ನೀರ್ ಕುಡಿಯೋಕೆ ದಾರಿ ಹೇಳು. ದಾರಿ ಇದೆಯಲ್ಲ, ಅಲ್ಲಿ ಆ ಬೆಟ್ಟದ ಹತ್ರ ಒಂದ್ ಚಿಕ್ಕ ಕೊಳ ಇದೆ. ಓಹೋ, ಹಾಗಾದ್ರೆ ಅಲ್ಲಿಗೆ ಹೋಗೋಣ.
ಹಾಯ್, ತುಂಬಾ ಚೆನ್ನಾಗಿರೋ ನೀರು. ತುಂಬಾ ರುಚಿಯಾಗಿದೆ. ಹೇ, ಹಂದಿನ ನೀರ್ ಕುಡಿಯೋಕ್ ಬಂದಿರ್ಬೇಕು. ಎಷ್ಟು ದುರ್ವಾಸನೆ! ಈ ಹಂದಿ ಇದೆಯಲ್ಲ, ನೋಡು ಎಷ್ಟು ರಭಸ. ಅಯ್ಯೋ, ಎಷ್ಟು ದುರ್ಗಂಧ! ಈ ಹಂದಿ ಬಂದು ನೀರ್ ಕುಡ್ದು ನೀರ್ ಹಾಳಾಯ್ತು. ಅಯ್ಯೋ, ಇನ್ನು ನಂಗೆ ನೀರ್ ಕುಡಿಯೋಕ್ ಆಗಲ್ಲ. ಈ ವಾಸನೆನ ಸಹಿಸಿ ನಿಲ್ಲೋಕ್ ನನ್ ಕೈಲಿ ಆಗಲ್ಲ. ಓಹ್, ಈ ಹುಲಿ ನನ್ನನ್ನೇ ನೋಡಿ ಹೆದರ್ಕೊಂಡು ಹೋಯ್ತು ಅನ್ಸುತ್ತೆ. ನಿಜಾನೇ, ನನ್ನನ್ನೇ ನೋಡ್ಕೊಂಡು ಹೆದರ್ಕೊಂಡು ಓಡೋಗಿದ್ದು. ಈ ಹುಲಿನ ಸುಮ್ನೆ ಬಿಡೋಕ್ಕಾಗಲ್ಲ. ಹೋಗಿ ತುಳ್ದು ಸಾಯಿಸ್ಬಿಡ್ಲಾ? ಇಲ್ಲ ಇಲ್ಲ, ಬೇಡ, ಪಾಪ. ಯುದ್ಧ ಮಾಡೋಕ್ ಕರೆಯೋಣ. 4 ಜನ ನೋಡ್ತಾರೆ. ಅಯ್ಯೋ, ಇವತ್ ಯಾರ ಮುಖ ನೋಡುದ್ನೋ ಏನೋ, ತುಂಬಾ ಕಷ್ಟನಪ್ಪ. ಇಷ್ಟು ದುರ್ವಾಸನೆ ಇರೋ ಪ್ರಾಣಿ ನನ್ನ ಜೀವನದಲ್ಲೇ ನೋಡಿಲ್ಲಪ್ಪ. ಅಯ್ಯೋ, ಅದಾ ಹಂದಿ ಅಲ್ವಾ? ಅಲ್ಲೇ ನಿಂತ್ಕೋ. ನೀನ್ ಎಲ್ಲಿಗ್ ಹೆದರಿ ಓಡ್ತಾ ಇದ್ಯಾ? ಧೈರ್ಯ ಇದ್ರೆ ನನ್ ಜೊತೆ ಹೋರಾಟಕ್ ಬಾ. ಹಾಗಾದ್ರೆ ಅದಾ ವಿಷಯ. ನಾನು ಹೆದರ್ಕೊಂಡು ಓಡ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೆ ಈ ಹೀನವಾದ ಪ್ರಾಣಿ. ಇವನ್ ಜೊತೆ ಈಗ ಜಗಳ ಮಾಡಿದ್ರೆ ನನ್ ದೇಹ ನಾರುತ್ತೆ. ಸರಿ, ನನಗ ಒಪ್ಪಿಗೆ ಇದೆ. ಆದ್ರೆ ಇವತ್ತು ಬೇಡ, ನಾಡಿದ್ದು ಬಾ, ನಾವು ಹೋರಾಡೋಣ. ಮನೆಗೆ ಹೋಗೋ ದಾರಿಯಲ್ಲಿ ತಾನು ಕಂಡ ಪ್ರಾಣಿಗಳಿಗೆಲ್ಲ ಹುಲಿ ಜೊತೆ ಜಗಳ ಮಾಡೋದರ ಬಗ್ಗೆ ಹೇಳ್ತಾ ಹೋಯ್ತು. ಆದ್ರೆ ಹಂದಿ ಹೇಳಿದ ಕಥೆ ಕೇಳಿ ಮನೆಯವರಿಗೆ ಭಯ ಆಯ್ತು. ಅಯ್ಯೋ ಪೆದ್ದ, ನಿನ್ ದುರ್ಗಂಧ ಸಹಿಸಕ್ಕಾಗ್ದೆ ಹುಲಿ ಓಡ್ ಹೋಗಿರ್ಬೇಕು. ಅದು ಬಿಟ್ಟು ನಿನ್ನ ನೋಡಿ ಹೆದರಲ್ಲ. ಅಯ್ಯೋ ಅಮ್ಮ, ಅಪ್ಪ, ಅಜ್ಜ, ನಾನಿವಾಗ ಏನ್ ಮಾಡ್ಲಿ? ಹುಲಿ ನನ್ನನ್ನ ತಿನ್ನತ್ತೆ. ಬೇಜಾರಾಗ್ಬೇಡ, ನಾನೊಂದು ಉಪಾಯ ಹೇಳ್ತೀನಿ. ನೀನು ಜಗಳಕ್ಕೆ ಹೋಗಲೇಬೇಕು. ಆದ್ರೆ ಗಲೀಜಲ್ಲಿ ಕೊಚ್ಚೆಯಲ್ಲಿ ಚೆನ್ನಾಗಿ ಉರುಳಾಡಿದ ಮೇಲೆ ಹೋಗ್ಬೇಕು. ಅಜ್ಜ ಹೇಳಿದ ಹಾಗೆ ಆ ಹಂದಿ ಕೆಸರಿನಲ್ಲಿ ಚೆನ್ನಾಗಿ ಒದ್ದಾಡ್ದ. ಹಾಗಿದ್ರು ಭಯ ಇಟ್ಕೊಂಡೆ ಜಗಳಕ್ಕೆ ಬಂದ. ಅಲ್ನೋಡು, ಬಂದ ಅಹಂಕಾರಿ. ಒಂದೇ ಜಿಗಿತಕ್ಕೆ ಅವನ್ ಕಥೆ ಮುಗಿಸ್ಬೇಕು. ಹೇಗಿದ್ರು ಹುಲಿ ನನ್ನನ್ನ ಸಾಯಿಸುತ್ತೆ. ಮೆತ್ತಗೆ ಹೋಗ್ತೀನಿ. ಅಷ್ಟು ಹೊತ್ತಾದ್ರೂ ಪ್ರಾಣ ಇರುತ್ತೆ ಅಲ್ವಾ? ಛೇ, ಎಂತ ದುರ್ಗಂಧ! ಈ ಹಂದಿ ಇವತ್ತು ನಾರ್ತಾನೆ ಇದ್ದಾನಲ್ಲ. ನನ್ ಕಥೆ ಇವಾಗ್ಲೇ ಮುಗ್ದೋಯ್ತು. ತಾತನ ಉಪಾಯ ಏನೋ ನಡೆಯೋಲ್ಲ. ಅಯ್ಯೋ, ಎಷ್ಟು ದುರ್ವಾಸನೆ!
ಇವನ್ ಜೊತೆ ಜಗಳ ಆಡಕ್ ನಂಗೆ ಆಗಲ್ಲ. ಹೇ, ನಾನು ಊಹಿಸಿದ್ ಸರಿ ಆಯ್ತು. ಇವನಿಗೆ ನನ್ ಕಂಡ್ರೆ ನಿಜವಾಗ್ಲೂ ಭಯ. ಬಾ ಇಲ್ಲಿ, ನಾವು ಜಗಳ ಶುರು ಮಾಡೋಣ. ಬೇಡ ಬೇಡ, ನನ್ಗೆ ದುರ್ವಾಸನೆ ತಡ್ಕೊಳಕ್ಕಾಗ್ತಿಲ್ಲ. ಜಗಳ ಇನ್ನೊಂದಿನ ಮಾಡೋಣ. ಆವತ್ತಿನಿಂದಲೇ ಹಂದಿಗಳು ಕೊಚ್ಚೆಲು ಮೋರಿಲು ಉರುಳಾಡೋಕೆ ಶುರು ಮಾಡಿದ್ದು. ದುರ್ವಾಸನೆ ಇದ್ರೆ ಅಪಾಯ ದೂರದಲ್ಲಿ ಇರುತ್ತೆ ಅಂತ ಅವರು ನಂಬಿದ್ರು. ಕೆಲವು ಹಾಡುಗಳು ನಾವು ಎಷ್ಟು ಕೇಳಿದ್ರೂ ಸಾಕಾಗಲ್ಲ ಅಲ್ವಾ ಗೆಳೆಯರೇ? ಆ ತರದ ಒಂದು ಹಾಡು ಮುಂದಿನ ಭಾಗದಲ್ಲಿ. ಪ್ರೀತಿಯ ಕುಂಜು. ಕುಂಜಿಯಮ್ಮನಿಗೆ ಮಕ್ಕಳೈದು, ಐದನೇ ಮಗು ಚಿನ್ನದಂತ ಕುಂಜು. ಸಕ್ಕರೆ ಮಾರುತ್ತಿದ್ದ ನಮ್ಮ ಕುಂಜು, ಸಕ್ಕರೆ ಕುಂಜು ಅಂತ ಹೆಸರು ಬಂತು. ಕುಂಜಿಯಮ್ಮನಿಗೆ ಮಕ್ಕಳೈದು, ಐದನೇ ಮಗು ಚಿನ್ನದಂತ ಕುಂಜು. ಸಕ್ಕರೆ ಮಾರುತ್ತಿದ್ದ ನಮ್ಮ ಕುಂಜು, ಸಕ್ಕರೆ ಕುಂಜು ಅಂತ ಹೆಸರು ಬಂತು. ದೋಣಿ ಒಳಗೆ ಸಕ್ಕರೆ ಚೀಲ ಇಟ್ಟ, ಚೆನ್ನಾಗಿ ಕೂತ್ಕೊಂಡು ಹೋದ ಕುಂಜು. ಶುಂಠಿ ಕಚ್ಚಿ ಸಂತೋಷ ಪಟ್ಟ ಕುಂಜು. ದೋಣಿ ಒಳಗೆ ಸಕ್ಕರೆ ಚೀಲ ಇಟ್ಟ, ಚೆನ್ನಾಗಿ ಕೂತ್ಕೊಂಡು ಹೋದ ಕುಂಜು. ಶುಂಠಿ ಕಚ್ಚಿ ಸಂತೋಷ ಪಟ್ಟ ಕುಂಜು. ಕುಂಜಿಯಮ್ಮನಿಗೆ ಮಕ್ಕಳೈದು, ಐದನೇ ಮಗು ಚಿನ್ನದಂತ ಕುಂಜು. ಕುಂಜಿಯಮ್ಮನಿಗೆ ಮಕ್ಕಳೈದು, ಐದನೇ ಮಗು ಚಿನ್ನದಂತ ಕುಂಜು. ಮಂಜಾಡಿ. ಬಿಹಾರ್ನಿಂದ ಒಂದು ಜಾನಪದ ಗೀತೆ ಮುಂದಿನ ಭಾಗದಲ್ಲಿ. ಒಂಟೆ ಅಣ್ಣನಿಗೆ ಮೋಸ ಮಾಡಿದ ಬುದ್ಧಿವಂತ ನರಿಯ ಒಂದು ಕತೆ. ಹೀಗೆ ಮೋಸ ಹೋಗಿತ್ತಂತ ನೋಡ್ಬೇಕಾ? ಹಾಗಾದ್ರೆ ಕತೆ ನೋಡಿ. ಒಂಟೆ ಹಾಗೂ ನರಿ. ಒಂಟೆ ಮತ್ತು ನರಿ ಗೆಳೆಯರಾಗಿದ್ರು. ಆ ಒಂಟೆ ಪಾಪದವನು, ಆದ್ರೆ ಆ ನರಿ ಸ್ವಲ್ಪ ಕ್ರೂರಿ. ನರಿ ಒಂದು ದಿನ ಬೆಳಿಗ್ಗೆ ಬೇಟೆ ಮಾಡೋದಕ್ಕೆ ಹೋಯ್ತು. ಅಯ್ಯೋ, ಎಷ್ಟು ಕಷ್ಟ! ನಡೆದು ನಡೆದು ಸಾಕಾಯ್ತು. ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಳ್ಳೋಣ. ಏನಾಯ್ತು ಗೆಳೆಯ? ತುಂಬಾ ಸುಸ್ತಾಗಿ ಕೂತಿದ್ಯಲ್ಲ? ಏನ್ ಹೇಳೋದು ಗೆಳೆಯ, ನಡೆದು ನಡೆದು ಸುಸ್ತಾಯ್ತು. ಒಂದ್ ಹೆಜ್ಜೆ ಇಡಕ್ಕೂ ಆಗಲ್ಲ. ಗೆಳೆಯ, ಬೇಸರ ಮಾಡ್ಕೋಬೇಡ, ನನ್ಮೇಲೆ ಹತ್ತು ಕೂತ್ಕೋ. ನಾನ್ ನಿನ್ನನ್ನ ಎತ್ಕೊಂಡ್ ಹೋಗ್ತೀನಿ. ಏನು, ಹಿಂದೆ ಕೂತ್ಕೋಬೇಕಾ? ಅದ್ ನಿನಗ್ ಕಷ್ಟ ಆಗಲ್ವಾ? ಕಷ್ಟ ಬಂದಾಗ ಸಹಾಯ ಮಾಡಿಲ್ಲ ಅಂದ್ರೆ ಗೆಳೆಯ ಅಂತ ಹೇಳ್ಕೊಳ್ಳೋದು ತಪ್ಪಲ್ವಾ? ನಾನ್ ಮೆಲ್ಲಗ್ ಹೋಗ್ತೀನಿ. ನೀನ್ ಹಿಂದೆ ಕೂತ್ಕೊಂಡು ಗಟ್ಟಿಯಾಗಿ ಹಿಡ್ಕೋ. ಒಂಟಿ ಮೇಲಿನ ಈ ಸಂಚಾರ ತುಂಬಾ ಚೆನ್ನಾಗಿದೆ. ಏನಾದ್ರೂ ಸರಿ, ಇನ್ಮೇಲೆ ಹೀಗೆ ಮಾಡ್ಬೇಕು. ನಡೆಯೋದ್ ಬೇಡ, ಸುಖವಾಗಿ ಪ್ರಯಾಣ ಮಾಡ್ಬೋದು. ಆದ್ರೆ ಏನ್ ಸುಳ್ಳು ಹೇಳಿ ಯಾವಾಗ್ಲೂ ಈ ಒಂಟೆ ಮೇಲ್ ಹತ್ತೋದು? ಗೆಳೆಯ, ಮನೆ ಬಂತು. ಏನ್ ಯೋಚನೆ ಮಾಡ್ತಿದ್ಯಾ?
ಏನೂ ಇಲ್ಲ, ನಾನು ಕೆಳಗಡೆ ಇಳಿಯೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದಕ್ಕೇನ್ ಕಷ್ಟ? ಏನ್ ಮಾಡೋದು ಮತ್ತೆ? ಒಂದು ಉಪಾಯನೂ ಹೊಳಿತಿಲ್ವಲ್ಲ. ಇದೇ ಸರಿಯಾದ ಉಪಾಯ. ಕೈ ಮುರಿತು ಅಂತ ಸುಳ್ಳು ಹೇಳಿ ಆ ಪೆದ್ದ ಒಂಟೆಗೆ ನಂಬಿಸ್ಬೇಕು. ನರಿ ಕಾಣ್ತಾ ಇಲ್ವಲ್ಲ, ಜ್ವರ ಏನಾದ್ರೂ ಬಂತ ಅವನಿಗೆ? ಏನಾಯ್ತು ಗೆಳೆಯ? ಯಾಕೆ ಹೀಗ್ ಮಲ್ಗಿದ್ಯಾ? ಏನ್ ಹೇಳಿ ಅಂತ. ನಿನ್ನೆ ರಾತ್ರಿ ಬೇಟೆ ಮಾಡೋಕ್ ಹೋದಾಗ ನನ್ ಕೈ ಮುರಿತು. ಇವಾಗ ನಡಿಯಕ್ಕೂ ಆಗ್ತಿಲ್ಲ. ತುಂಬಾ ನೋವಿದೆ. ತುಂಬಾ ಕಷ್ಟ ಆಯ್ತು. ಹಾಗಾದ್ರೆ ಇನ್ಮೇಲೆ ನನ್ ಹಿಂದೆ ಕೂತ್ಕೊಂಡು ಪ್ರಯಾಣ ಮಾಡು. ಈ ರೀತಿ ಸುಳ್ಳು ಹೇಳ್ತಾ ಆ ಕ್ರೂರಿ ನರಿ ಒಂಟೆ ಬೆನ್ನ ಮೇಲೆ ಪ್ರಯಾಣ ಮಾಡ್ತು. ಗೆಳೆಯ, ಈ ಕಬ್ಬು ಎಲ್ಲಿಂದ ಸಿಕ್ತು? ಗೊತ್ತಿಲ್ವಾ? ನದಿಯ ಪಕ್ಕದ ತೀರದಲ್ಲಿ ಕಬ್ಬುಗಳು ಹಣ್ಣಾಗಿವೆ. ಬೇಗ ಹೋಗಿ. ಗೆಳೆಯ, ನಾವು ಕಬ್ಬು ತಿನ್ನಕ್ ಹೋಗಣ್ವಾ? ಆದ್ರೆ ನದಿ ಹೇಗ್ ದಾಟೋದು? ಏಯ್, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ನೀನು ನನ್ನ ಹಿಂದೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ರೆ ಸಾಕು. ನಾನು ಈಜಾಡ್ಕೊಂಡು ದಾಟ್ತೀನಿ. ಏನು? ಇವಾಗ ಈ ನರಿ ಗೆದ್ದಿದ್ ನೋವೆಲ್ಲ ಹೋಗ್ಬಿಡ್ತಾ? ಹಾಗಾದ್ರೆ ಅವನ್ ನನಗ್ ಮೋಸ ಮಾಡ್ದ? ಬರ್ಲಿ, ಮಾಡ್ತೀನಿ ಅವನಿಗೆ. ಗೆಳೆಯ, ಹೊಟ್ಟೆ ತುಂಬಿದ್ಮೇಲೆ ನನಗ್ ಕೂಗ್ಬೇಕು ಅನ್ನಿಸ್ತಿದೆ. ನಾನ್ ಒಂದ್ಸರಿ ಹೋಗ್ತೀನಿ. ಬೇಡ ಬೇಡ, ತೋಟದವ್ರ ನಾಯಿ ನಮ್ಮನ್ನ ಹಿಂಬಾಲಿಸ್ತಾರೆ. ದಯವಿಟ್ಟು ಕೂಗ್ಬೇಡ. ನಾನು ಈಗ ಕಬ್ಬು ತಿನ್ನಕ್ ಶುರು ಮಾಡಿದೀನಿ. ನನ್ನನ್ನ ಕ್ಷಮಿಸು. ನನ್ನ ಕೈಲಿ ಕೂಗ್ದೇ ಇರೋದಕ್ಕಾಗಲ್ಲ. ಅಯ್ಯೋ ನಾಯಿಗಳು, ಜೀವ ಬೇಕಾದ್ರೆ ಓಡು. ಅಯ್ಯೋ, ನಾನು ಬರ್ತೀನಿ. ನನ್ನ ಮರ್ತ್ಬಿಟ್ಯಾ? ಈ ಮೋಸಗಾರನಿಗೆ ಪಾಠ ಕಲ್ಸೋಕೆ ಒಳ್ಳೆ ಅವಕಾಶ ಇದು. ಗೆಳೆಯ, ತುಂಬಾ ತಂಪಾದ ನೀರು, ಚೆನ್ನಾಗಿದೆ. ನಾನು ಮುಳುಗಿ ಸ್ನಾನ ಮಾಡ್ಬೇಕನ್ನಿಸ್ತಿದೆ. ಅಯ್ಯೋ ಬೇಡ ಬೇಡ, ನೀನ್ ಮುಳುಗಿದ್ರೆ ನಾನ್ ಈ ನದಿ ನೀರ್ ಕುಡ್ದು ಸತ್ತೋಗ್ತೀನಿ. ಊಟ ಮಾಡಿದ ನಂತರ ಸ್ನಾನ ಮಾಡೋದು ನನ್ನ ದಿನಕ್ರಿಯೆ ಆಗಿದೆ. ಅದಕ್ಕೆ ನನ್ನ ಕ್ಷಮಿಸ್ಬಿಡು ಗೆಳೆಯ. ಯಾಕೆ ಗೆಳೆಯ, ತೊಂದ್ರೆ ಆಯ್ತಾ? ನರಿ ಉತ್ತರ ಕೊಡದೆ ಓಡಿ ಹೋಯ್ತು. ಮಂಜಾಡಿ. ಗೆಳೆಯರೇ, ನಮ್ಗೆ ಜೋಶ್ ಬೇಕಲ್ವಾ? ಒಂದು ಆಟ ಆಡೋಣವಾ? ಸ್ವಲ್ಪ ಹಳೆಯ ಆಟ. ಹಳಬ್ರೆಲ್ಲ ಆಡಿದ್ರು. ನೀವು ರೌಂಡಾಗಿ ಕೂತ್ಕೋಬೇಕು. ಆಮೇಲೆ ನಡುವಲ್ಲಿ ಒಬ್ರನ್ನ ಕೂರ್ಸೋಣ.
ಅವರೇ ಪೆದ್ರ ಅಂತ. ಆಮೇಲೆ ಒಂದು ಹಣ್ಣನ್ನ ಪೆದ್ದನ್ ಕಣ್ಣಿಗೆ ಕಾಣಿಸ್ದೆ ಕೈಯಿಂದ ಕೈ ಬದಲಿಸ್ಬೇಕು. ಹಣ್ಣು ಯಾರ ಕೈಯಲ್ಲಿದೆ ಅಂತ ಪೆದ್ದ ಕಂಡಿಡಿಬೇಕು. ಇದನ್ನ ಕಂಡಿಡಿದ್ರೆ ಅವರೇ ಮಧ್ಯದಲ್ಲಿ ಕೂರ್ಬೇಕು. ಹೀಗೆ ಆಟ ಆಡೋದು. ಈಗ ನಾವು ಶುರು ಮಾಡೋಣ. ಓಡುತ್ತಿದೆ ಸಿಹಿಯಾದ ಸೀತಾಫಲ, ದಡ್ಡನ್ಗೂ ಗೊತ್ತಾಗದೆ ಸಿಹಿಯಾದ ಸೀತಾಫಲ ನನ್ನ ಬಲಗೈಲೇ, ಸಿಹಿಯಾದ ಸೀತಾಫಲ ನನ್ನ ಎಡಗೈಲೇ, ಸಿಹಿಯಾದ ಸೀತಾಫಲ ಆ ಕೈಯಲ್ಲಿ ಕೈಯಲ್ಲೋ ಸಿಹಿಯಾದ ಸೀತಾಫಲ. ಓಡುತ್ತಿದೆ ಸಿಹಿಯಾದ ಸೀತಾಫಲ. ಸ್ವಲ್ಪ ಬಲಕ್ಕೆ ಬನ್ನಿ ಸಿಹಿಯಾದ ಸೀತಾಫಲ, ಪೆದ್ದನಿಗೂ ಗೊತ್ತಾಗಿಲ್ಲ ಸಿಹಿಯಾದ ಸೀತಾಫಲ ನನ್ನ ಬಲಗೈಲೇ, ಸಿಹಿಯಾದ ಸೀತಾಫಲ ನನ್ನ ಎಡಗೈಲೇ, ಸಿಹಿಯಾದ ಸೀತಾಫಲ. ಓಡುತ್ತಿದೆ ಸಿಹಿಯಾದ ಸೀತಾಫಲ. ಹಣ್ಣು ಎಡಗೈಲಿದೆ ಸಿಹಿಯಾದ ಸೀತಾಫಲ ನನ್ನ ಬಲಗೈಲೇ, ಸಿಹಿಯಾದ ಸೀತಾಫಲ ನನ್ನ ಬಲಗೈಲೇ, ಸಿಹಿಯಾದ ಸೀತಾಫಲ. ಮೂಸುತ್ತು ತಿರುಗಾಯಿತು ಸಿಹಿಯಾದ ಸೀತಾಫಲ. ಓಡುತ್ತಿದೆ ಸಿಹಿಯಾದ ಸೀತಾಫಲ. ಓಡುತ್ತಿದೆ ಸಿಹಿಯಾದ ಸೀತಾಫಲ. ಓಡುತ್ತಿದೆ ಸಿಹಿಯಾದ ಸೀತಾಫಲ. ಮಂಜಾಡಿ. ಕೋತಿಗಳನ್ನ ಮೋಸ ಮಾಡಿದ ಒಬ್ಬ ಬುದ್ಧಿ ಇಲ್ಲದಿರುವ ಒಬ್ಬನ ಕಥೆ ಇದು. ಅಸ್ಸಾಮಿಂದ ತಂದ ಕಥೆ ಇದು. ನೋಡಿ, ಕೋತಿಗಳ ಸಹಾಯ. ಅಸ್ಸಾಮಿನ ಒಂದು ಗ್ರಾಮದಲ್ಲಿ ಒಬ್ಬ ರೈತ ವಾಸ ಮಾಡ್ತಿದ್ದ. ಅಯ್ಯೋ, ಎಷ್ಟು ಬಿಸಿಲು! ಹೊಳೆಲ್ ಹೋಗಿ ಸ್ನಾನ ಮಾಡ್ಬರ್ಬೇಕು. ಹೇಗಿದ್ರು ಹೊಳೆ ಹತ್ರ ಹೋಗ್ತಿದ್ದೀನಲ್ಲ, ಸ್ವಲ್ಪ ಏಡಿಗಳನ್ನ ಹಿಡಿಯೋಣ. ಮಾರುಕಟ್ಟೆಗೆ ತೆಗೆದುಕೊಂಡು ಹೋದ್ರೆ ಒಳ್ಳೆ ದುಡ್ಡು ಬರುತ್ತೆ. ತುಂಬಾ ನೀರಿದೆ. ಏನಾದ್ರೂ ಆಗ್ಲಿ, ಮೊದಲು ಸೀಗಡಿನ ಹಿಡಿಯೋಣ, ಆಮೇಲೆ ಸ್ನಾನ ಮಾಡೋಣ. ಆದ್ರೆ ಮಧ್ಯಾಹ್ನವಾದ್ರೂ ರೈತನಿಗೆ ಸಿಕ್ಕಿದ್ದು ಬರೀ 4 ಏಡಿಗಳು. ವ್ಯರ್ಥವಾಗೋಯ್ತು. ನಾನು ಸುಮ್ಮನೆ ಕಷ್ಟಪಟ್ಟೆ. ಇನ್ನೂ ಸ್ವಲ್ಪ ಹೊತ್ತು ಈ ತೀರದಲ್ಲೇ ಮಲ್ಗೋಣ. ಆಯಾಸ ಸ್ವಲ್ಪ ಕಮ್ಮಿ ಆಗ್ಲಿ, ಆಮೇಲೆ ಸ್ನಾನ ಮಾಡೋಣ.
ಬಂದಿರ್ಬೇಕು. ಪಾಪ ನಿದ್ದೆ ಮಾಡ್ಬಿಟ್ರು. ಹಾಗಾದ್ರೆ ಅವ್ರ ಹತ್ರ ಇರೋ ಏಡಿಗಳೆಲ್ಲ ತಪ್ಪಿಸ್ಕೊಳ್ತವೆ. ನಾವಿವರಿಗೆ ಸಹಾಯ ಮಾಡೋಣ. ಈ ಬುಟ್ಟಿ ತುಂಬಾ ಏಡಿನ ಹಿಡಿದು ಹಾಕೋಣ. ಸರಿ. ಇವಾಗ ಇವರನ್ನ ಏಳ್ಸೋಣ. ಅಯ್ಯೋ, ಇವರು ಸತ್ತೋಗಿರ್ಬೇಕು. ಕಷ್ಟ ಅಲ್ವಾ? ನಾವಿವರ ಶರೀರನ ಮನೆಗೆ ತಲುಪಿಸೋಣ. ಸರಿ, ನಾವು ವಾಪಸ್ ಹೋಗೋಣ. ಗ್ರಾಮದ ಜನರು ಬಂದು ಇವ್ರನ್ನ ಕರ್ಕೊಂಡು ಹೋಗ್ತಾರೆ. ನಾನ್ ಹೇಗೆ ಇಲ್ಲಿ ಬಂದೆ? ನನ್ ಬುಟ್ಟಿಯಲ್ಲಿ ಹಾ, ಏನಿದು ಅದ್ಭುತ! ಬುಟ್ಟಿ ತುಂಬಾ ಏಡಿ ಇದೆ. ಇದು ಜಲದೇವತೆ ಆಶೀರ್ವಾದ. ರೈತನಿಗೆ ಬಂದ ಸೌಭಾಗ್ಯ ಊರಿಗೆಲ್ಲ ಹಬ್ಬಿತು. ಸಾಯಂಕಾಲ ಆದಾಗ ಅತಿ ಆಸೆ ಇದ್ದ ಊರಿನ ಒಬ್ಬ ಅವರನ್ನ ನೋಡೋಕ್ ಬಂದ. ಬನ್ನಿ ಗೆಳೆಯ, ಏನ್ ಸಮಾಚಾರ? ಗೆಳೆಯ, ಹೇಗೆ ನಿನಗೆ ಜಲದೇವತೆ ಆಶೀರ್ವಾದ ಸಿಕ್ತು? ನಂಗೂ ಸ್ವಲ್ಪ ಹೇಳ್ಕೊಡ್ತ್ಯಾ? ರೈತ ಆಗ ತನಗೆ ನಡೆದ ವಿಚಾರಗಳನ್ನೆಲ್ಲ ಗೆಳೆಯನಿಗೆ ಹೇಳ್ತಾನೆ. ಹಾಗಾದ್ರೆ ಅದಾ ಸಮಾಚಾರ? ಮಾರನೇ ದಿನವೇ ಅವನು ಮರದ ಕೆಳಗೆ ಬಂದು ಬುಟ್ಟಿ ಜೊತೆ ಮಲಗುತ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಕೋತಿಗಳು ಬರ್ತವೆ. ಅವು ಬುಟ್ಟಿ ತುಂಬಾ ಏಡಿಗಳನ್ನ ತುಂಬುತ್ತವೆ. ಪಾಪ ಅನ್ಸುತ್ತೆ, ಇವರೂ ಸತ್ತೋಗಿರ್ಬೇಕು. ಕೋತಿಗಳು ಅವನನ್ನ ಹೊತ್ಕೊಂಡು ಗ್ರಾಮಕ್ಕೆ ಹೊರಡ್ತವೆ. ಈ ಮನುಷ್ಯ ತುಂಬಾ ಭಾರ ಇದ್ದಾನೆ. ಹೌದು ಹೌದು, ಬೆಟ್ಟ ಹತ್ತುವಾಗ ಹುಷಾರು, ಇಲ್ಲಾಂದ್ರೆ ಅವನು ಕೆಳಗಡೆ ಹಳ್ಳದಲ್ಲಿ ಬೀಳ್ತಾನೆ. ಅಯ್ಯೋ, ತಪ್ಪು ಮಾಡ್ಬಿಟ್ನಾ? ಏನಾದ್ರೂ ಸರಿ, ಕಣ್ಣು ತೆಗ್ದೆ ಮಲ್ಕೋತೀನಿ. ಓಹ್, ನನ್ ಕೈ ನೋವ್ತಾ ಇದೆ, ನನಗೆ ಎತ್ಕೊಳಕ್ ಆಗ್ತಿಲ್ಲ. ಅಯ್ಯೋ, ನನ್ ಕಾಲ್ಗಳು ನೋವ್ತಿವೆ. ಮೋಸ ಹೋಗ್ಬಿಟ್ಟೆ. ಅಯ್ಯೋ, ಹುಷಾರಾಗಿ ಹೋಗಿ, ಕಾಲ್ ತಪ್ಪಿದ್ರೆ ನಾನ್ ಹಳ್ಳಕ್ ಬೀಳ್ತೀನಿ. ಅಯ್ಯೋ, ಮಂಜಾಡಿ. ಆನೆ ನದಿಯಲ್ಲಿ ಬಿದ್ರೆ ಏನಾಗತ್ತೆ? ಏನಾಗತ್ತೆ ಹೇಳಿ? ಮತ್ತೊಂದು ಆನೆನ ತರಬೇಕು. ಆದ್ರೆ ಆ ಆನೆನ ಮುಳುಗೋದ್ರೆ ನೋಡಿ, ತುಂಬಾ ಚೆನ್ನಾಗಿರುವ ಒಂದು ಜಾನಪದ ಗೀತೆ.
ಬಿತ್ತು, ಆನೆ ಕಿವಿವರೆಗೂ ಮುಳುಗಿ ಹೋಯ್ತು. ಜನರು ಗುಂಪಾಗಿ ಓಡಿ ಬಂದ್ರು. ಕಾವೇರಿ ನದಿಯಲ್ಲಿ ಆನೆ ಬಿತ್ತು, ಆನೆ ಕಿವಿವರೆಗೂ ಮುಳುಗಿ ಹೋಯ್ತು. ಜನರು ಗುಂಪಾಗಿ ಓಡಿ ಬಂದ್ರು. ಮಂಗಳೂರಿನಿಂದ ಆನೆ ಬಂತು, ಆನೆಯನ್ನೇರಿಸೋಕೆ ಆನೆ ಬಂತು. ಊರಿನ ಜನರಿಗೆ ಖುಷಿಯಾಯಿತು, ಆನೆನ್ನ ಕಾಪಾಡೋದು ನೋಡೋಕ್ಕಾಗಿ. ಮಂಗಳೂರಿನಾನೆ ಶಕ್ತಿಶಾಲಿ, ಸೊಂಟದಲ್ಲಿ ಆದಷ್ಟು ಎಳೆದು ನೋಡು. ಆನೆಯು ಸ್ವಲ್ಪನೂ ಅಲ್ಗಾಡ್ಲಿಲ್ಲ. ಮಂಗಳೂರಿನಾನೆ ಸುಸ್ತಾಯಿತು, ಮಂಗಳೂರಿನಾನೆ ಸುಸ್ತಾಯಿತು, ಮಂಗಳೂರಿನಾನೆ ಸುಸ್ತಾಯಿತು. ಮಂಜಾಡಿ. ಗೆಳೆಯನಿಗೆ ಮೋಸ ಮಾಡುವವರಿಗೆ ಸಿಕ್ತು ಒಳ್ಳೆ ಶಿಕ್ಷೆ. ಶಿಕ್ಷೆ ಏನು ಅಂತ ಗೊತ್ತಾಗ್ಬೇಕಲ್ವಾ? ಉತ್ತರ ಪ್ರದೇಶದಿಂದ ತಂದಿರುವ ಈ ಕಥೆಯನ್ನ ನೋಡಿ ಬನ್ನಿ. ಜಿಂಕೆ ಮತ್ತು ನರಿ. ಜಿಂಕೆ ಮತ್ತು ನರಿ ಗೆಳೆಯರಾಗಿದ್ರು. ಅವರು ಎಲ್ಲಾ ದಿನಾನೂ ಆಹಾರವನ್ನ ಹುಡುಕೊಂಡು ಹೋಗ್ತಿದ್ರು. ಒಂದು ದಿನ ಅವರು ನಡೆದು ಕಾಡು ಬಿಟ್ಟು ನಾಡಿಗೆ ಬಂದ್ರು. ಗೆಳೆಯ, ಎಷ್ಟು ಸುಂದರವಾಗಿದೆ ಈ ಹೊಲ. ನನಗೆ ಇಲ್ಲಿ ಓಡಾಡ್ಬೇಕು ಅನ್ನಿಸ್ತಾ ಇದೆ. ಹೌದು ಹೌದು, ಇಲ್ಲಿಗೆ ಬಂದಿದ್ ಒಳ್ಳೇದೇ ಆಯ್ತು. ಈ ಹೊಲದಲ್ಲಿ ತುಂಬಾ ಏಡಿಗಳು ಇರ್ತವೆ. ಗೆಳೆಯ, ನೀನ್ ಏಡಿಗಳನ್ನ ಹಿಡಿ, ನಾನಿಲ್ಲಿ ಸುತ್ತಾಡ್ಕೊಂಡ್ ಬರ್ತೀನಿ. ಸರಿ, ಜಿಂಕೆ ಹೊಲದೊಳಗೆ ಓಡಾಡ್ತು. ಗೆಳೆಯ, ಇಲ್ಲಿ ತುಂಬಾ ಏಡಿಗಳಿವೆ. ನರಿ ಮೆಲ್ಲಿಗೆ ಏಡಿಗಳನ್ನು ಹುಡುಕೊಂಡು ಹೋಯ್ತು. ಸಿಕ್ತು ಸಿಕ್ತು, ಒಂದು ಸಿಕ್ತು. ಅಯ್ಯೋ, ಏಡಿ ಕಚ್ಬಿಡ್ತು, ನೋವ್ತಾ ಇದೆ. ಹಾಗಾದ್ರೀಗ ಏಡಿ ಬೇಡ, ಪಾರಿವಾಳ ಹಿಡಿಯೋಣ. ಆ ಸಂದರ್ಭದಲ್ಲಿ ಜಿಂಕೆ ಹೊಲನ ಸುತ್ತಾಡ್ತಿತ್ತು. ಅದ್ಯಾಕೆ ಅಲ್ಲಿ ಚಿಗುರೆಲೆಗಳಾಗಿದೆಯಲ್ಲ, ಚಿಗುರಿದ ಎಲೆಗಳೇ ಇರ್ಬೇಕು. ಅಯ್ಯೋ ಗೆಳೆಯ, ಓಡಿ ಬಾ. ಅಯ್ಯೋ, ಕಾಪಾಡಿ. ನರಿ ಆ ಸಮಯದಲ್ಲಿ ಏಡಿಯನ್ನ ಬಿಟ್ಟು ಪಾರಿವಾಳ ಹಿಡಿಯೋ ಪ್ರಯತ್ನ ಮಾಡ್ತಿತ್ತು. ಅಯ್ಯೋ, ಕಾಪಾಡಿ. ನನ್ ಗೆಳೆಯ ಕೂಗೋ ಶಬ್ದ ಅಲ್ವಾ ಅದು? ನರಿ ಶಬ್ದ ಕೇಳಿದ ದಿಕ್ಕಿಗೆ ಓಡ್ತು. ಗೆಳೆಯ, ನನ್ನ ಕಾಪಾಡು. ಯಾರೋ ಹಾಕಿದ ಬಲೆಗ್ ನಾನು ಸಿಕ್ಕಾಕೊಂಡ್ಬಿಟ್ಟೆ. ಬೇಗ ಈ ಬಲೆನ ಕೊಯ್ದು ಹಾಕ್ಬೇಕು. ಇಲ್ಲೇ ನಿಂತ್ರೆ ನನ್ಗೂ ಅಪಾಯ. ಈ ಬಲೆ ಹಾಕಿದ ಮನುಷ್ಯ ಯಾವಾಗ ಬೇಕಾದ್ರೂ ಬರ್ಬೋದು. ಆಮೇಲೆ ನನ್ ಜೀವನನೂ ಅಪಾಯದಲ್ಲಾಗತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ಬಲೆನ್ ಕೊಯ್ದು ಹಾಕು. ಗೆಳೆಯ, ಏಡಿಗಳನ್ನ ತಿಂದು ನನ್ನ ಹಲ್ಲಲ್ಲಿ ತುಂಬಾ ನೋವಾಗ್ತಿದೆ. ಅದಕ್ಕೆ ಬಲೆನ ಕಚ್ಚಿ ಮುರಿಯೋಕ್ ನನ್ ಕೈಲಿ ಆಗಲ್ಲ. ಗೆಳೆಯ, ಬೇಜಾರ್ ಮಾಡ್ಕೋಬೇಡ. ಬೇರೆ ಯಾರಾದ್ರೂ ಇದಾರಾ ಅಂತ ನೋಡ್ಕೊಂಡ್ ಬರ್ತೀನಿ. ಇಷ್ಟು ಹೇಳಿದ ಮೇಲೆ ನರಿ ಅಲ್ಲಿಂದ ಓಡ್ ಹೋಯ್ತು. ಅದು ದೂರದಲ್ಲಿ ಒಂದು ಮರದ ಹಿಂದೆ ಬಚ್ಚಿಟ್ಕೊಳ್ತು. ದುಷ್ಟ, ಈ ತರ ಇರೋ ಗೆಳೆಯನೇ ನಂಗೆ ಸಿಗ್ಬೇಕಿತ್ತ. ಆ ಸಮಯದಲ್ಲಿ
ಬಲೆ ಹಾಕಿದ ರೈತ ದೂರದಿಂದ ಬರೋದು ಕಾಣಿಸ್ತು. ಅಯ್ಯೋ, ಇವಾಗ ನಾನು ಏನ್ ಮಾಡ್ಲಿ? ಏನೇ ಆದ್ರೂ ಸಾವು ಕಟ್ಟಿಟ್ಟಿದ್ದು. ಒಂದು ಉಪಾಯ ಮಾಡಿ ನೋಡ್ಲಾ? ಸತ್ ಹೋದ ಹಾಗೆ ಮಲ್ಕೋತೀನಿ. ಜಿಂಕೆಯನ್ನ ಕಂಡ ಸಂತೋಷದಲ್ಲಿ ರೈತ ಓಡಿ ಹೋದ. ಏನು, ಈ ಜಿಂಕೆ ಸತ್ ಹೋದ ಹಾಗಿದ್ಯಲ್ಲ? ಹಾಗಾದ್ರೆ ಸಾಯಿಸ್ಬೇಕಾಗಿಲ್ಲ. ಸರಿ, ಇವಾಗ ಬಲೆನ ತೆಗೆಯೋಣ. ರೈತ ಬಲೆಯನ್ನ ತೆಗೆಯುವಾಗ ಜಿಂಕೆಯು ಜಿಗಿಯುತ್ತಾ ಅಲ್ಲಿಂದ ಓಡಿ ಹೋಯ್ತು. ನಿಂತ್ಕೋ ಅಲ್ಲೇ! ರೈತ ಜಿಂಕೆಯ ಹಿಂದೆ ಓಡಿ ಹೋದ. ಅವ್ರು ಈ ಕಡೆನೆ ಬರ್ತಾ ಇದ್ದಾರಲ್ಲ. ಇಲ್ಲೇ ನಿಂತ್ರೆ ಅಪಾಯ ಆಗುತ್ತೆ. ತಪ್ಪಿಸ್ಕೊಳ್ಬೇಕು. ಏ ಜಿಂಕೆ, ನನಗೆ ಮೋಸ ಮಾಡ್ಬಿಟ್ಯಾ? ಅಯ್ಯೋ! ಮೋಸಗಾರ, ಅವನಿಗೆ ಹೀಗೆ ಆಗ್ಬೇಕು. ಮಂಜಾಣಿ. ಗಿಣಿಯ ಬಗ್ಗೆ ಇರುವ ಒಂದು ಹಾಡನ್ನು ಕೇಳೋಣ. ಮೂಗಲ್ಲಿ, ಕೈಯಲ್ಲಿ, ಕಾಲಲ್ಲಿ ಚಿನ್ನ ಹಾಕಿರುವ ಒಂದು ಸುಂದರಿಯಾದ ಗಿಣಿಮರಿ ಜೊತೆ ನೀವು ಹಾಡಿ. ಮುದ್ದು ಗಿಣಿಮರಿಯೇ, ನನ್ ಜೊತೆ ಓಡಿ ಬಾ. ಗಿಣಿಮರಿ ನೀನು ನಮ್ ಜೊತೆ ಬರಬೇಕು, ಓಡಿ ಬಾ. ನೀನು ಜೊತೆಗೆ ಬಂದರೆ ಕಾಲಿಗೆ ಚಿನ್ನ ಹಾಕ್ತೀನಿ, ಓಡಿ ಬಾ. ಕಾಲಿಗೆ ಚಿನ್ನ ಹಾಕಿದ್ರೆ ಓಡಾಡಿ ನಡಿಬೇಕು, ಓಡಿ ಬಾ. ಗಿಣಿಮರಿ ನೀನು ನಮ್ ಜೊತೆ ಬರಬೇಕು, ಓಡಿ ಬಾ. ನೀನು ಜೊತೆಗೆ ಬಂದರೆ ರೆಕ್ಕೆಗೆ ಚಿನ್ನ ಹಾಕ್ತೀನಿ, ಓಡಿ ಬಾ. ರೆಕ್ಕೆಗೆ ಚಿನ್ನ ಹಾಕಿದ್ರೆ ದೂರ ಹಾರಬೇಕು, ಓಡಿ ಬಾ. ಗಿಣಿಮರಿ ನೀನು ನಮ್ ಜೊತೆ ಬರಬೇಕು, ಓಡಿ ಬಾ. ನೀನು ಜೊತೆಗೆ ಬಂದರೆ ತುಟ್ಟಿಗೆ ಚಿನ್ನ ಹಾಕ್ತೀನಿ, ಓಡಿ ಬಾ. ತುಟಿಗೆ ಚಿನ್ನ ಹಾಕಿದ್ರೆ ಹಣ್ಣನ್ನು ತಿನ್ಬೇಕು, ಓಡಿ ಬಾ. ಗಿಣಿಮರಿ ನೀನು ನಮ್ ಜೊತೆ ಬರಬೇಕು, ಓಡಿ ಬಾ, ಓಡಿ ಬಾ. ಮಂಜಾಣಿ. ಈಗ ಒಂದು ಕತೆ ಕೇಳೋಣ. ನಮ್ಮ ಊರಲ್ಲಿ ಸಾಧಾರಣವಾಗಿ ಕೇಳುವಂತಹ ಒಂದು ಅಜ್ಜಿಯ ಕತೆ. ಡಮರು ಹೊಡೆದು ಹೋದ ಕೋತಿ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಲ್ಲಿ ತರ್ಲೆ ಕೋತಿ ಇತ್ತು. ಎಷ್ಟು ತರ್ಲೆ ನೋಡು. ಈ ಕೋತಿ ಆಟ ಮಾಡ್ಕೊಂಡೇ ಅದ್ ಕೆಳಗ್ ಬಿದ್ದಿರ್ಬೇಕು. ನಾವು ಹೋಗಿ ನೋಡೋಣ. ಅಯ್ಯೋ,
ಅಯ್ಯೋ ನನ್ ಬಾಲ ಮುರಿದೋಯ್ತು. ಅಯ್ಯೋ ಅತ್ರೆ ಪ್ರಯೋಜನ ಇಲ್ಲ, ಬೇಗ ಹೋಗಿ ವೈದ್ಯರಿಗೆ ತೋರಿಸು. ವೈದ್ಯರೇ ವೈದ್ಯರೇ, ಸ್ವಲ್ಪ ಬೇಗ ಬನ್ನಿ. ಯಾಕೆ, ಏನಾಯ್ತು? ಯಾಕೆ ಸುಮ್ನೆ ಅಳ್ತಾ ಇದ್ಯಾ? ನನ್ ಬಾಲ ಮುರಿದೋಯ್ತು, ಬೇಗ ಔಷಧಿ ಹಾಕಿ ಕೊಡಿ. ತೋರ್ಸು. ಅಯ್ಯೋ ವೈದ್ಯರೇ, ಈ ತರ ಮೋಸ ಮಾಡ್ಬಿಟ್ರಲ್ಲ. ಕೇಳೋ ಮಂಗ, ಸುಮ್ನೆ ಕಿರ್ಚಾಡ್ಬೇಡ. ಆ ಬಾಲದಿಂದ ಯಾವ ಪ್ರಯೋಜನನೂ ಇಲ್ಲ. ಮುರ್ದೋದ್ ಬಾಲನ ಕತ್ತರಿಸ್ಬೇಕು, ಅದೇ ಅದರ ರೀತಿ. ಹಾಗಾದ್ರೆ ಬಾಲ ಕೊಯ್ದು ಚಾಕು ಕೊಟ್ಬಿಡಿ. ಚಾಕು ಯಾಕೆ? ಏನ್ ಮಾಡಕ್ಕೆ? ವೈದ್ಯರೇ, ನನ್ ಬಾಲನ ನೀವು ವಾಪಸ್ಸು ಕೊಡಿ, ಇಲ್ಲ ಅಂದ್ರೆ ಬಾಲದ ಬದಲಾಗಿ ಚಾಕು ಕೊಡಿ. ಕೋತಿಯ ಗಲಾಟೆ ಕೇಳಲಾರ್ದೆ ವೈದ್ಯರು ಚಾಕುನ ಕೊಟ್ರು. ಚಾಕುನ ತಗೊಂಡು ಕೋತಿ ಹಿಂತಿರುಗ್ತು. ಒಂದ್ ಮಗು ಅಲ್ವಾ ಹಣ್ಣಿಗೆ ಕಲ್ಲೆಸಿತಿರೋದು. ನಾನು ಹೋದ್ರೆ ಒಂದ್ ಮಾವಿನ ಹಣ್ಣು ಸಿಗ್ಬೋದು. ಮಗು, ಈ ತರ ಕಲ್ಲು ಹಾಕಿದ್ರೆ ಹಣ್ಣು ಬೀಳೋಲ್ಲ. ಈ ಕತ್ತಿ ಎಸದ್ ನೋಡು, ಖಂಡಿತವಾಗಿ ಬೀಳುತ್ತೆ. ಹಣ್ಣು ಬಿಟ್ಟು ನನ್ ಚಾಕು ಎಲ್ಲಿ? ಚಾಕುನ ಅದೇ ಮರದ ಮೇಲೆ ಇರ್ಬೇಕು. ಸರಿ ಹೋಯ್ತು, ಚಾಕು ಇಸ್ಕೊಂಡ್ ಹಣ್ಣು ತಗೊಂಡೆ. ಈಗ ಚಾಕು ಇಲ್ಲ ಅಂತ್ಯಾ? ನನಗ್ ನನ್ ಚಾಕು ಈಗ್ಲೇ ಬೇಕು. ಚಾಕು ಇಲ್ಲ ಅಂದ್ರೆ ಆ ಹಣ್ಣನ್ನು ಕೊಡು. ಕೋತಿಯ ಜಗಳನ ಕೇಳಲಾಗದೆ ಆ ಮಗು ಹಣ್ಣನ್ನ ಕೊಡುತ್ತೆ. ಕೋತಿ ಹಣ್ಣನ್ನ ತಗೊಂಡು ಹೋಗುತ್ತೆ. ದಾರಿಯಲ್ಲಿ ಒಬ್ಬ ಬಟ್ಟೆ ಒಗೆಯೋ ಹೆಂಗಸನ್ನ ನೋಡ್ತಾನೆ. ಏನಾಯ್ತ್ ತಂಗಿ, ಬಟ್ಟೆ ಒಗೆಯಲ್ವಾ? ಏನ್ ಹೇಳೋದು, ಒಗೆಯೋಕೆ ತುಂಬಾ ಇದೆ, ಆದ್ರೆ ತುಂಬಾ ಹೊಟ್ಟೆ ಹಸ್ವು. ತಗೊಳ್ಳಿ, ಈ ಮಾವಿನ ಹಣ್ಣು ತಿನ್ನಿ. ಆದ್ರೆ ಹೆಂಗಸು ಹಣ್ಣು ತಿಂದ ನಂತರ ಕೋತಿಯ ಸ್ವಭಾವ ಬದಲಾಯ್ತು. ಏನು, ಹಣ್ಣು ಪೂರ್ತಿಯಾಗಿ ತಿನ್ಬಿಟ್ಟೆ, ನನಗಿವಾಗ ವಾಪಸ್ ಕೊಡ್ಬೇಕು. ಮಾವಿನ ಹಣ್ಣು ತಿನ್ನೋಕ್ ಕೊಟ್ಟೆ, ನಾನ್ ತಿಂದ್ಬಿಟ್ಟೆ, ಇವಾಗ ಹೇಗ್ ವಾಪಸ್ ಕೊಡೋದು? ಅದೆಲ್ಲ ಹೇಳಿದ್ರೆ ನಂಗೊತ್ತಿಲ್ಲ. ನನಗ್ ನನ್ ಮಾವಿನ ಹಣ್ಣು ವಾಪಸ್ ಬೇಕು, ಇಲ್ಲ ಅಂದ್ರೆ ನೀನ್ ನನ್ ಜೊತೆ ಬರ್ಬೇಕು. ಕೋತಿಯ ಜಗಳನ ಕೇಳಲಾಗದೆ ಹೆಂಗಸು ಕೋತಿಯ ಜೊತೆ ಹೋಗ್ತಾಳೆ. ತುಂಬಾ ದೂರ ಹೋದಾಗ ಒಬ್ಬ ವ್ಯಕ್ತಿ ಗಾಣದ ಎಣ್ಣೆಯನ್ನ ಮಾಡ್ತಿದ್ದ. ಇದನ್ನ ಒಬ್ಬರು ಮಾತ್ರ ತಿರುಗಿಸೋದು ಕಷ್ಟ ಅಲ್ವಾ? ಈ ಹೆಣ್ಣನ್ನ ಸಹಾಯಕ್ಕೆ ಇಟ್ಕೊಳ್ಳಿ. ಒಳ್ಳೇದಾಯ್ತು, ತುಂಬಾ ಸಂತೋಷ. ಆ ಹೆಂಗಸು ಗಾಣದ ಯಂತ್ರನ ತಿರುಗಿಸಿದ್ಲು. ಸ್ವಲ್ಪ ಸಮಯದ ನಂತರ ಕೋತಿ ಜಗಳ ಮಾಡ್ತು. ನನಗಿಲ್ಲಿರೋಕ್ ಸಮಯ ಇಲ್ಲ, ನಾನ್ ಹೋಗ್ಬೇಕು, ನೀನ್ ಜೊತೆಗ್ ಬಾ. ಅದು ನಡೆಯಲ್ಲ, ನನಗೆ ಸಹಾಯ ಮಾಡಕ್ಕೆ ಯಾರೂ ಇಲ್ಲ, ಇವಳು ಇಲ್ಲೇ ಇರ್ಲಿ. ಹಾಗಾದ್ರೆ ಸರಿ, ಹೆಂಗಸಿನ ಬದಲು ಎಣ್ಣೆ ಕೊಟ್ರೆ ಸಾಕು, ನಾನು ಹೋಗ್ತೀನಿ. ಹೆಂಗಸಿನ ಬದಲು ಎಣ್ಣೆನ ತೆಗೆದುಕೊಂಡು ಕೋತಿ ಸಂತೋಷದಿಂದ ಹೋಯ್ತು. ದಾರಿಯಲ್ಲಿ ಒಬ್ಬ ಅಜ್ಜಿ ದೋಸೆ ಮಾಡೋದನ್ನ ನೋಡ್ತು. ಏನು ಅಜ್ಜಿ, ಈ ತರನ ದೋಸೆ ಮಾಡೋದು? ದೋಸೆ ನೋಡೋಕೆ ವಡೆ ತರ ಇದೆ. ಮಗನೇ, ಎಣ್ಣೆ ಇಲ್ಲ ನೋಡು, ಅದಕ್ಕೆ ದೋಸೆ ಗಟ್ಟಿಯಾಗಿದೆ. ಅಷ್ಟೇನಾ ವಿಷಯ? ತಗೊಳ್ಳಿ, ಈ ಎಣ್ಣೆನ ತಗೊಳ್ಳಿ. ಕೋತಿ ಕೊಟ್ಟ ಎಣ್ಣೆಯಿಂದ ಅಜ್ಜಿ ದೋಸೆ ಮಾಡೋಕೆ ಶುರು ಮಾಡಿದ್ಲು. ಎಣ್ಣೆ ಪೂರ್ತಿ ಖಾಲಿ ಮಾಡಿದ್ರ ಅಜ್ಜಿ? ನನಗ್ ನನ್ ಎಣ್ಣೆ ವಾಪಸ್ ಕೊಡಿ. ಇದೊಳ್ಳೆ ಕತೆ, ಎಣ್ಣೆಯಿಂದ ಅಲ್ವಾ ದೋಸೆ ಮಾಡಿದ್ದು. ಅಜ್ಜಿ ನಿನ್ಗೊಂದು ದೋಸೆ ಕೊಡ್ತೀನಿ, ಸಾಕಾ? ಸರಿ, ದೋಸೆನೆ ಕೊಡಿ. ದೋಸೆ ತಗೊಂಡು ಕೋತಿ ಮುಂದೆ ಹೋಯ್ತು. ದಾರಿಯಲ್ಲಿ ಅವನೊಬ್ಬ ಡಮರು ನುಡಿಸೋನ್ನ ಕಂಡ. ಹಾಯ್ ಡಮರು,
ಏನಾಯ್ತಣ್ಣ, ನಿಲ್ಲಿಸ್ಬಿಟ್ರಲ್ಲ? ಬೆಳಗಿಂದ ಈ ಡಮರು ಬಾರಿಸ್ತಾ ಇದ್ದೀನಿ. ಸುಸ್ತಾಗಿ ನನಗೆ ಸಾಕಾಯ್ತು. ಬೇಜಾರಾಗ್ಬೇಡಿ, ಈ ದೋಸೆನ ತಿಂದು ಹಸಿವು ನೀಗಿಸ್ಕೊಳ್ಳಿ. ಡಮರಿನವ ಆ ದೋಸೆಯನ್ನ ಪೂರ್ತಿಯಾಗಿ ತಿನ್ಬಿಟ್ಟ. ಆಗ ಮುಂಚಿನ ತರ ಕೋತಿ ಜಗಳ ಮಾಡೋಕೆ ಶುರು ಮಾಡ್ತು. ನನ್ ದೋಸೆ ಬೇಕು. ದೋಸೆನಾ? ಅದನ್ನ ತಿನ್ಮುಗ್ಸದ್ನಲ್ಲ. ನನ್ ದೋಸೆ ಬೇಕು, ಇಲ್ಲ ಅಂದ್ರೆ ಈ ಡಮರ್ ಬೇಕು. ಕೋತಿಯ ಜಗಳನ ಕೇಳಲಾಗದೆ ಆ ವ್ಯಕ್ತಿ ಡಮರನ್ನ ಕೋತಿಗೆ ಕೊಡ್ತಾನೆ. ಕೋತಿ ಆ ಡಮರು ತೆಗೆದುಕೊಂಡು ಆಮೇಲೆ ಬಾಲ ಹೋಯ್ತು, ಚಾಕು ಸಿಕ್ತು, ಡುಮ್ ಡುಮ್ ಡುಮ್. ಕತ್ತಿ ಕೊಟ್ಟೆ, ಮಾವು ಸಿಕ್ತು, ಡುಮ್ ಡುಮ್ ಡುಮ್. ಹಣ್ಣು ಕೊಟ್ಟೆ, ಹೆಣ್ಣು ಸಿಕ್ತು, ಡುಮ್ ಡುಮ್ ಡುಮ್. ಹೆಣ್ಣು ಕೊಟ್ಟೆ, ಎಣ್ಣೆ ಸಿಕ್ತು, ಡುಮ್ ಡುಮ್ ಡುಮ್. ಎಣ್ಣೆ ಕೊಟ್ಟೆ, ದೋಸೆ ಸಿಕ್ತು, ಡುಮ್ ಡುಮ್ ಡುಮ್. ದೋಸೆ ಕೊಟ್ಟು ಡಮರು ಸಿಕ್ತು, ಡುಮ್ ಡುಮ್ ಡುಮ್.